ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ಲ ಕ್ರೈಸ್ತ ದೇವ ಜನರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಒಂದು ಬೆಳಗಿನ ಜಾವದಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಇವತ್ತಿಗೂ ಕೂಡ ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ವಿಮೋಚನಕಾಂಡ 33:14. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ಕರ್ತನು ನಮಗೆ ಎಷ್ಟೊಂದು ದೃಢವಾಗಿ ಮತ್ತು ಸ್ಪಷ್ಟವಾಗಿ ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ವಾಗ್ದಾನ ಮಾಡ್ತಾನಲ್ವಾ? ಹೌದು ಪ್ರಿಯರೇ, ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಮಗೆ ವಿಶ್ರಾಂತಿಯನ್ನು ವಾಗ್ದಾನ ಮಾಡಲಾಗಿದೆ. ದೇವರು ಹೇಳಿದ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ಸಮಾಧಾನ ಕೊಡ್ತೇನೆ. ಎಲ್ಲ ದೊಡ್ಡ ಆಶೀರ್ವಾದಗಳಲ್ಲಿಯೂ ಅತೀ ಶ್ರೇಷ್ಠವಾದ ಆಶೀರ್ವಾದ ಅಂದರೆ ವಿಶ್ರಾಂತಿ, ಸಮಾಧಾನ. ಹೌದು ಪ್ರಿಯರೇ, ಇಂಗ್ಲಿಷ್ ಭಾಷೆಯಲ್ಲಿ ರೆಸ್ಟ್ ಅಂತ ಹೇಳ್ತಾರೆ. ಇಂದು ಕೂಡ ಲೋಕದ ಮಕ್ಕಳು ವಿಶ್ರಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ, ಹಗಲಿರುಳು ಭಯದಿಂದ, ಕಳವಳದಿಂದ, ದಾರಿ ತೋಚದೆ ದಿಗಿಲು ಹಿಡಿದವರಾಗಿ ಅಲಿತಾ ಇದ್ದಾರೆ. ಅವರ ಹೃದಯಕ್ಕೆ ಸಮಾಧಾನವನ್ನು ಕೊಡುವ ರೀತಿ ತಿಳಿಯದೆ ಅಂಗಲಾಚ್ತಾ ಇದ್ದಾರೆ. ಕೆಲವರು ಹತ್ರ ಬಂದು ಹೇಳ್ತಾರೆ, ಅಯ್ಯ, ನನ್ನ ಮನಸ್ಸು ಕಳವಳಗೊಂಡಿದೆ, ಏನು ತಿಳಿಯದಾಗಿದೆ, ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಬಂದು ಕೇಳ್ತಾ ಇರ್ತಾರೆ. ಹಲ್ಲೆಲೂಯಾ. ಅಲೆ ಏಳುವ ಕಡೆಯಲ್ಲಿ ವಿಶ್ರಾಂತಿ ಇಲ್ಲ, ದುಷ್ಟರಿಗೆ ಸಮಾಧಾನವಿಲ್ಲ, ಆಯುಷ್ಯ ಮುಗಿಯುವ ಮುನ್ನ ಸಾಯುವ ಆತ್ಮಗಳಿಗೆ ವಿಶ್ರಾಂತಿ ಇಲ್ಲ, ಪಾತಾಳದ ಅಗ್ನಿ ಕಡಲಲ್ಲಿ ದೊಬ್ಬಲ್ಪಡುವವರಿಗೂ ಕೂಡ ವಿಶ್ರಾಂತಿ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಕೊಳ್ಳುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು. ಪ್ರಕಟಣೆ 14:11 ನಾವು ನೋಡ್ತೇವೆ ಪ್ರಿಯರೇ. ಎಲ್ಲವನ್ನು ಪರಿಶೋಧಿಸಿ ನೋಡಿದ ಸೊಲೊಮೋನನು ಹೀಗೆ ಹೇಳ್ತಾನೆ, ಅವನ ದಿನವೆಲ್ಲ ವ್ಯಸನಮಯವೇ, ಅವನ ಕೆಲಸದಲ್ಲಿ ತೊಂದರೆಯೇ, ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲುಗಡೆ ಇಲ್ಲ, ಇದೂ ವ್ಯರ್ಥ. ಪ್ರಸಂಗಿ 2:23 ನಾವು ನೋಡ್ತೇವೆ. ಒಮ್ಮೆ ದಾವೀದ ಅರಸನ ಮನಸ್ಸು ಕಳವಳಗೊಂಡಾಗ ತನ್ನ ಆತ್ಮವನ್ನು ನೋಡಿ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು ಎಂದು ಹೇಳ್ತಾ ಇದ್ದಾನೆ. ಇಂದು ಕರ್ತನು ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ವಿಶ್ರಾಂತಿಗೆ ತಿರುಗು ಎಂದು ಕರೆಯುತ್ತಿರುವನು. ಅದಕ್ಕಿರುವ ಮಾರ್ಗ ಯಾವುದು? ನಾನೇ ನಿನ್ನ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಎಂದು ದೇವರು ಹೇಳಿದ್ದಾನೆ. ಪ್ರಿಯರು, ಯೇಸು ಸ್ವಾಮಿ ಹತ್ರ ಬರ್ರಿ, ಯೇಸು ಸ್ವಾಮಿನ ನಂಬ್ರಿ. ಯೇಸು ಸ್ವಾಮಿ ಶಾಂತಿಯ ರಾಜಕುಮಾರನಾಗಿರುವಾಗ ನಿಮಗೆ ಶಾಂತಿಯಿಂದ ತುಂಬಿಸುವನು. ಹಲ್ಲೆಲೂಯಾ. ತನ್ನ ಶಾಂತಿಯಿಂದ ನಿಮ್ಮನ್ನು ತುಂಬಿಸ್ತಾನೆ. ಯೇಸುವಿನ ಹತ್ರ ಬರ್ರಿ, ದೇವರು ನಿಮ್ಮನ್ನು ಆಶೀರ್ವಾದ